ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಚತುಷ್ಷಷ್ಠಿಕಲಾಯುಕ್ತಃ ಸರ್ವಜ್ಞಾಂಬುಧಿಪಾರಗಃ ವಿದ್ಯಾಕಾಂತಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಸ್ವಸ್ತ್ಯಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಸ್ಮರಣೆಯನ್ನು ಮಾಡುವ ಪ್ರಸಂಗದಲ್ಲಿ ಗುರುಗಳು ಪವಾಡ ಪುರುಷರು ಅಂತ ತಿಳಿದು ಅವರನ್ನು ಉಪಾಸನೆಯನ್ನು ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಆ ಗುರುಗಳ ಸ್ಮರಣೆಯಿಂದ ಅಥವಾ ಅವರು ಮಾಡಿದಂತಹ ಗ್ರಂಥಗಳು ಅಥವಾ ಅವರು ಮಾಡಿದಂತಹ ವಿಶಿಷ್ಟವಾದಂತಹ ಧರ್ಮ ಪ್ರಚಾರ ಕಾರ್ಯಗಳು ಅವುಗಳನ್ನು ನಾವು ತಿಳಿದು ನಾವೇನಾದರೂ ವಿಶೇಷವಾಗಿ ಸ್ಮರಣೆಯನ್ನು ಮಾಡಿದರೆ ಆ ಗುರುಗಳು ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ. ಅಂತಹ ಗುರುಗಳ ಸ್ಮರಣೆಯ ಪ್ರಸಂಗದಲ್ಲಿ ಶ್ರೀಮದ್ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಂತಹ ಶ್ರೀಮದಾಚಾರ್ಯರಿಂದ ಆರಂಭವನ್ನು ಮಾಡಿಕೊಂಡು 28ನೆಯವರಾದಂತಹ ಮಹಾಜ್ಞಾನಿಗಳಾದಂತಹ ಯಾವ ವಿಜಯೇಂದ್ರ ಸ್ವಾಮಿಗಳವರಿಗೆ ಚತುಷ್ಷಷ್ಠಿ ಕಲಾವಿದ್ಯಾ ಪ್ರವೀಣರು ಅಂತ ಯಾವ ಪ್ರಸಿದ್ಧಿ ವಿಜಯೇಂದ್ರ ಸ್ವಾಮಿಗಳವರಲ್ಲಿ ಇತ್ತೋ ಅಂತಹ ಒಂದು ಕೀರ್ತಿ, ಆ ಕೀರ್ತಿಗೆ ಭಾಜನರಾದವರು ಯಾರಾದರೂ ಇದ್ದರೆ ಅವರು ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು. ಚತುಷ್ಷಷ್ಟಿಗಳು ಅಂದರೆ ವಿದ್ಯೆಗಳು ಅಂತಂದರೆ 64 ವಿದ್ಯೆಗಳು ಅಂತ ಅರ್ಥ. ಆ 64 ವಿದ್ಯೆಗಳನ್ನು ನಮಗೆ ಪ್ರಯತ್ನ ಮಾಡೋದಿರಲಿ, ಕಲಿತು ಅದನ್ನು ಮಾಡೋದಿರಲಿ, ಶ್ರವಣ ಮಾಡೋದಕ್ಕೂ ಸಾಧ್ಯ ಇಲ್ಲ. ಕಲಿಯೋದು, ಅದರ ಪ್ರಯತ್ನವನ್ನು ಮಾಡೋದು ಅದು ಮುಂದಿನ ಮದ್ದು. ಆದರೆ ಅದನ್ನು ಶ್ರವಣವನ್ನು 64 ವಿದ್ಯೆಗಳು ಅಂದರೆ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಅಂತಹ 64 ವಿದ್ಯೆಗಳಲ್ಲಿ ಪಾರಂಗತರಾದವರು ಚತುಷ್ಷಷ್ಠಿ ವಿದ್ಯಾ ಅಂತ ಹೇಳ್ತಾರೆ. ಅಂತಹ 64 ವಿದ್ಯೆಗಳಲ್ಲಿ ಪ್ರಾವೀಣ್ಯವನ್ನು ಪಡೆದು ಪಾಠ ಪ್ರವಚನದಲ್ಲಿ ಆಸಕ್ತಿಯನ್ನು ಪಡೆದಂತಹ ಮತ್ತು ಅವರಷ್ಟೇ ಅಲ್ಲದೆ ಅವರ ಎಲ್ಲ ಶಿಷ್ಯರಿಗೂ ಕೂಡ ಪಾಠ ಪ್ರವಚನಗಳಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ಉಂಟು ಮಾಡಿದಂತಹ ಮಹಾನುಭಾವರು ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು. ಇವರ ಪೂರ್ವಾಶ್ರಮದ ನಾಮ ನರಸಿಂಹಾಚಾರ್ಯರು ಅಂತ. ಅವ್ರನ್ನೆಲ್ಲರೂ ಕೂಡ ನಚ್ಚಪ್ಪಾಚಾರ್ಯರು ಅಂತಲೂ ಕೂಡ ಅವರನ್ನು ಕರಿತಾ ಇದ್ದರು ಅಂತ ಹೇಳುತ್ತಾರೆ. ಇವರ ಕಾಲದಲ್ಲಿ ಒಂದು ಪ್ರಸಂಗ ಬರ್ತದೆ. ಏನದು ಅಂದರೆ, ಆಶ್ರಮ ಗುರುಗಳಾದವರು ಯಾರು ಅಂತಂದರೆ ಮೊದಲಿಗೆ ಅದನ್ನು ತಿಳಿಯೋಣ.
ವಿದ್ಯಾವಲ್ಲಭತೀರ್ಥರು ಅಂತ ಆಶ್ರಮವನ್ನು ನೀಡಿದಂತಹ ಗುರುಗಳು. ಅವರು ಮಹಾಜ್ಞಾನಿಗಳು. ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರೂ ಕೂಡ ಮಹಾಜ್ಞಾನಿಗಳು. ಅವರ ಚರ್ಮಶ್ಲೋಕದಲ್ಲಿಯೇ ಹೇಳಬೇಕಾದರೆ ವಿದ್ಯಾಚಂದ್ರಿಕೆಯ ಯುಕ್ತ ವಿದ್ಯಾಪತಿ ಕರಾಂಬುಜ ವಿದ್ಯಾವಲ್ಲಭತೀರ್ಥೇಂದು ವಿದ್ಯಾಂ ಯಚ್ಚತು ಮೇಘನಾಮಂತೆ ಮೇನಘಾಂ ಅಂತ ಹೇಳಿದ ಹಾಗೆ ಅವರು ವಿದ್ಯೆಯಲ್ಲಿಯೇ ರತರಾಗಿ ಇದ್ದರು. ಚಂದ್ರಿಕಾದಿ ಗ್ರಂಥಗಳು ಕೂಡ ಅವರಲ್ಲಿ ಕಂಠಸ್ಥವಾಗಿ ಇದ್ವು ಅಂತ ಅವರ ಜೀವನ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಅಂತಹ ಮಹಾಜ್ಞಾನಿಗಳು ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರಾದರೆ ಅವರಿಂದ ಮುಂದೆ ಯಾರಿಗೆ ಇಂತಹ ಮಹಾ ಸಂಸ್ಥಾನವನ್ನು ನೀಡಬೇಕು ಅದರ ಯೋಚನೆ ಎಲ್ಲರಿಗೂ ಬರುತ್ತದೆ. ನಾವು ಏನಾದರೂ ಒಂದು ಸಂಪತ್ತನ್ನು ಮಾಡಿ ಇಟ್ಟಿದ್ದರೆ ಅದನ್ನು ಮುಂದೆ ಭೋಗವನ್ನು ಮಾಡುವವರು ಯಾರು, ಅದಕ್ಕೆ ಅರ್ಹರಾದವರು ಯಾರು, ನಾವೆಲ್ಲ ಅದೇ ವಿಚಾರವನ್ನು ಮಾಡ್ತೇವಲ್ಲ. ಆದರೆ ಇಲ್ಲಿ ಇವರು ವಿಚಾರವನ್ನು ಮಾಡಿದ್ದು ಏನು ಅಂತಂದರೆ ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರು ಇಷ್ಟು ವರ್ಷ ಮೂಲ ಗೋಪಾಲಕೃಷ್ಣದೇವರು, ಪಟ್ಟಾಭಿರಾಮದೇವರೇ ಮೊದಲಾದಂತಹ ಅನೇಕ ಪ್ರತಿಮೆಗಳಿಂದ ಕೂಡಿದಂತಹ ಮಹಾಸಂಸ್ಥಾನ. ಅವರ ಮಠಕ್ಕೆ ಒಂದು ಹೆಸರಿದೆ, ಏನಂತ, ವ್ಯಾಸರಾಜ ಮಹಾಸಂಸ್ಥಾನಂ ಅಂತಲೇ ಕರೀತಾರೆ. ಹೀಗಾಗಿ ಆ ಇಡೀ ಸಂಸ್ಥಾನವನ್ನು ಇಷ್ಟು ವರ್ಷಗಳವರೆಗೂ ಕೂಡ ಅದರ ಸೇವೆಯನ್ನು, ಅದರ ಮಠದ ಅಭಿವೃದ್ಧಿಯನ್ನು ಮಾಡಿದ್ದು ಕೀರ್ತಿ ಅವರಿಗೆ ಇತ್ತು. ಆದರೆ ಇಂತಹ ಕೀರ್ತಿಯನ್ನು ಇನ್ನೂ ಮುಂದೆ ಅದನ್ನು ತೆಗೆದುಕೊಂಡು ಹೋಗುವವರು ಯಾರು ಅಂತ ಯೋಚನೆಯನ್ನು ಮಾಡ್ತಾ ಇರಬೇಕಾದರೆ ಆಗ ಅವರಿಗೆ ಸಿಕ್ಕವರೇ ಯಾರು ಅಂತಂದರೆ ಯಾವ ನರಸಿಂಹಾಚಾರ್ಯರು, ನಚ್ಚಪ್ಪಾಚಾರ್ಯರು ಅಂತ ಅವರು ನಾವು ಕೇಳಿದ್ದೇವೆ. ಇದಾದ ಮೇಲೆ ವಿದ್ಯಾಕಾಂತ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಅಂದರೆ ನರಸಿಂಹಾಚಾರ್ಯರಾಗಿದ್ದಾಗ ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರಿಗೆ ನರಸಿಂಹಾಚಾರ್ಯರಿಗೆ ಆಶ್ರಮವನ್ನು ಕೊಡಬೇಕು ಅನ್ನುವ ಉದ್ದೇಶ ಯಾಕೆ ಬಂತು ಅಂದರೆ ಅವರಲ್ಲಿ ಇದ್ದಂತಹ ದೀಕ್ಷೆ, ಗುರುಗಳಲ್ಲಿ ಅವರು ಮಾಡುವಂತಹ ಭಕ್ತಿ, ಅವರು ಆ ಪಾಠ ಪ್ರವಚನಗಳಲ್ಲಿ ರತರಾಗಿ ಇರೋದು, ಧರ್ಮದಲ್ಲಿ ಆಸಕ್ತಿ ಇರೋದನ್ನು ಕಂಡಂತಹ ವಿದ್ಯಾವಲ್ಲಭತೀರ್ಥರು ಯೋಚನೆಯನ್ನು ಮಾಡ್ತಾರಂತೆ, ಇವರೇ ನಮಗೆ ಯೋಗ್ಯರಾದವರು. ಎಲ್ಲವೂ ಕೂಡ ಜ್ಞಾನತಃ ಅವರಿಗೆ ತೋರಿಕೆ ಆಗತ್ತೆ ಅವರಿಗೆ. ಹೀಗಾಗಿ ಆ ಜ್ಞಾನದಿಂದಾಗಿ ತಿಳಿದುಕೊಂಡಂತಹ ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರು ನಚ್ಚಪ್ಪಾಚಾರ್ಯರನ್ನು ಕರೆದು ಆಶ್ರಮವನ್ನು ನೀಡುತ್ತಾರೆ. ನೀವು ವಿದ್ಯೆಗೆ ಕಾಂತಿಯನ್ನು ತಂದುಕೊಡುವಂಥವರಾಗಬೇಕು, ಆದ್ದರಿಂದಾಗಿ ನಿಮಗೆ ವಿದ್ಯಾಕಾಂತ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತೇನೆ ಅಂಥೇಳಿ ಆಶ್ರಮವನ್ನು ನೀಡುತ್ತಾರೆ. ಸಾಮ್ರಾಜ್ಯವನ್ನೂ ಕೂಡ ನೀಡುತ್ತಾರೆ, ಮಹಾ ಸಂಸ್ಥಾನವನ್ನೂ ಕೂಡ ನೀಡುತ್ತಾರೆ. ಇದಾದ ಮೇಲೆ ಅವರು ಆ ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರು ತಿರುಮಕುಂಡಲಿನಲ್ಲಿಯೇ ಕೊನೆಯ ಕಾಲಗಳನ್ನು ಕಳೆದು ಅಲ್ಲಿಯೇ ವೃಂದಾವನ ಪ್ರವೇಶವನ್ನು ಮಾಡುತ್ತಾರೆ ಮಹಾಜ್ಞಾನಿಗಳು. ತದನಂತರದಲ್ಲಿ ಬಂದಂತಹ ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು ಅನೇಕ ತರಹದ ವಾದಿಗಳ ನಿಗ್ರಹವನ್ನು ಮಾಡ್ತಾ ಇದ್ದರು ಅಂತ ನಾವು ಕೇಳುತ್ತೇವೆ. ಅವರಿಗೆ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಾನಮಾನ ಇದೆ. ಯಾವುದದು ಅಂತಂದರೆ ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಭರತನಾಟ್ಯದಲ್ಲಿ ಎತ್ತಿದ ಕೈ ಅಂತೆ ಅವರದ್ದು. ಭರತನಾಟ್ಯವನ್ನು ಅದ್ಭುತವಾಗಿ ಅವರು ಕಲಿತಿದ್ದರು, ಅವರಿಗೆ ಬರ್ತಿತ್ತು ಅನ್ನುವಂತಹ ವಿಚಾರವನ್ನು ಹೇಳುತ್ತಾರೆ. ಹಾಗೆ ಒಮ್ಮೆ ಇತರ ವಾದಿಗಳು ವಾದದಲ್ಲಿ ಸೋಲಿಸೋದು ಇದೆಲ್ಲ ಒಂದು ಕಡೆ, ಆದರೆ ಭರತನಾಟ್ಯವನ್ನು ನಾವು ಕಲಿತಿದ್ದೇವೆ ಅನ್ನೋದನ್ನು ಇತರ ವಾದಿಗಳು ಬಂದು ಅಹಮ್ಮನ್ನು ಹೇಳ್ಕೊಳ್ಳುವಂತೆ ಬಂದಾಗ ಆಗ ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು ತಾವೇನು ಮಾಡ್ತಾರೆ ಅಂತಂದರೆ ತಾವೇ ಸ್ವತಃ ಆ ಭರತನಾಟ್ಯದ ಲಕ್ಷಣಗಳನ್ನು
ಭರತನಾಟ್ಯದಲ್ಲಿ ಇರಬೇಕಾದಂತಹ ಗುಣಗಳು ಏನು, ಅವುಗಳನ್ನು ಎಲ್ಲವನ್ನು ತಿಳಿಸಿ ವಿಶೇಷವಾಗಿ ಆ ಭರತನಾಟ್ಯದ ಬಗ್ಗೆ ಅರಿವನ್ನು ಮೂಡಿಸಿ ಮುಂದೆ ಅವರನ್ನು ಸೋಲಿಸ್ತಾರೆ ಅಂತನ್ನುವಂತಹ ಪ್ರಸಂಗವನ್ನು ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಅವರು ಅನೇಕ ಕೃತಿಗಳನ್ನು ಕೂಡ ಅವರು ರಚನೆಯನ್ನು ಮಾಡಿದ್ದಾರೆ. ಪ್ರಸಿದ್ಧವಾದಂತಹ ಕೃತಿಗಳನ್ನು ಕೂಡ ಅವರು ರಚನೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮೈಸೂರು, ತಿರುವಾಂಕೂರು, ಕೊಚ್ಚಿ ಇವೇ ಮೊದಲಾದಂತಹ ರಾಜ್ಯಗಳಿಂದಲೂ ಕೂಡ, ಆಯಾ ರಾಜ್ಯದ ರಾಜರುಗಳಿಂದಲೂ ಕೂಡ ಮಾನ್ಯರಾಗಿ ಇದ್ದರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹಾಲ್ಕುರಿಕೆ ಮತ್ತು ಸಾರ್ಥನಹಳ್ಳಿ ಮುಂತಾದಂತಹ ಗ್ರಾಮಗಳನ್ನೇ ದಾನವನ್ನಾಗಿ ಪಡೆದಿದ್ದರಂತೆ. ಏನೋ ಒಂದು 30-40 ಸೈಟ್ ಅಲ್ಲ, ಇಡೀ ಒಂದು ಗ್ರಾಮವನ್ನೇ ದಾನವನ್ನಾಗಿ ಪಡೆದಂಥವರು ಮಹಾನುಭಾವರು. ಯಾಕೆ ಅಂದರೆ ಅವರ ಆ ಒಂದು ಕಾಂತಿ, ಅದ್ಭುತವಾದಂತಹ ಕಾಂತಿ, ಆ ಶಕ್ತಿ, ಆ ಜ್ಞಾನ, ಇವುಗಳಿಂದಾಗಿ ಮೋಹಿತರಾದಂತಹ ಯಾವ ರಾಜರು ದಾನವನ್ನಾಗಿ ಕೊಡ್ತಾರೆ ಅಂತ ಹೇಳುತ್ತಾರೆ. ಅಷ್ಟು ಮಹಾಜ್ಞಾನಿಗಳು ಈ ಯಾವ ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು. ಹೀಗಾಗಿ ಭರತನಾಟ್ಯಂ ಎನ್ನುವಂತಹ ಪುಸ್ತಕವನ್ನೂ ಕೂಡ ಅವರು ಬರೆದಿದ್ದಾರೆ ಎನ್ನುವಂತಹ, ಭರತನಾಟ್ಯದ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳುವುದುಂಟು. ಅದೇನೋ ಈಗಿನ ಮೈಸೂರಿನಲ್ಲಿಯೂ ಕೂಡ ಈಗದು ಪ್ರಸ್ತುತದಲ್ಲಿ ಇದೆ ಅಂತನ್ನುವಂತಹ ವಿಚಾರವನ್ನು ಕೂಡ ಬೇರೆಯವರಿಂದ ಕೇಳಿ ತಿಳಿದಂತಹ ವಿಚಾರವೇ ಆಗಿದೆ ಇದು. ಹೀಗಾಗಿ ಅಂತಹ ಚತುಷ್ಷಷ್ಟಿ ವಿದ್ಯೆಗಳಲ್ಲಿಯೂ ಕೂಡ 64 ವಿದ್ಯೆಗಳಲ್ಲಿಯೂ ಕೂಡ ಪ್ರಾವೀಣ್ಯವನ್ನು ಹೊಂದಿ ವಾದಿನಿಗ್ರಹಗಳನ್ನೂ ಮಾಡ್ತಾ ಇಂತಹ ಅನೇಕ ಜ್ಞಾನ ಕಾರ್ಯಗಳನ್ನು, ಸತ್ಕರ್ಮಗಳನ್ನು ತಾವು ಮಾಡುವುದಲ್ಲದೆ ತಮ್ಮ ಶಿಷ್ಯರ ಮೂಲಕವಾಗಿಯೂ ಕೂಡ ವಿಶೇಷವಾಗಿ ಮಾಡಿಸ್ತಾ ಆ ಧರ್ಮ ಕಾರ್ಯದಲ್ಲಿ ಪ್ರವರ್ತನೆಯನ್ನು ಅವರು ಎಲ್ಲರ ಕಡೆಯಿಂದಲೂ ಕೂಡ ಮಾಡಿಸ್ತಾ ಇದ್ದರು ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ಅಂತಹ ಮಹಾಜ್ಞಾನಿಗಳು ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು. ಅವರ ಒಂದು ಇನ್ನೊಂದು ಹಿರಿಮೆ, ಇನ್ನೊಂದು ಶ್ರೇಷ್ಠವಾದಂತಹದ್ದು ಅಂತ ಯಾವುದಾದ್ರೂ ಇದ್ದರೆ ಅವರು ಅವರ ಕಾಲದಲ್ಲಿ ಒಂದು ಪ್ರಸಂಗವನ್ನು ಹೇಳುತ್ತಾರೆ. ಏನದು ಅಂತಂದರೆ, ಅವರ ಕಾಲದಲ್ಲಿ ಅವರ ಗ್ರಂಥಗಳನ್ನು ರಚನೆಯನ್ನು ಮಾಡಿರುವಂತಹದ್ದನ್ನು ಹೇಳುತ್ತಾರೆ. ಮಂಗಳಾಷ್ಟಕಗಳನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ರಘುನಾಥರ ಅಷ್ಟಕವನ್ನು ರಚನೆಯನ್ನು ಮಾಡಿದ್ದಾರೆ. ಮತ್ತು ಶೇಷಚಂದ್ರಿಕಾಚಾರ್ಯರ ಕುರಿತು ರಘುನಾಥಾಷ್ಟಕವನ್ನು ಕೂಡ ಇವರೇ ಮಾಡಿದ್ದಾರೆ ಎನ್ನುವಂತಹ ಒಂದು ವಿಚಾರವೂ ಕೂಡ ಇಲ್ಲಿ ನಾವು ಕೇಳುವಂತಹದ್ದಾಗಿದೆ. ಅಷ್ಟೇ ಅಲ್ಲ, ಇವರು ವಿದ್ಯಾಕಾಂತ ತೀರ್ಥರು ಅವರ ಜೀವನದಲ್ಲಿ ಅವರು ದೊಡ್ಡದಾದ ಒಂದು ಕರ್ತವ್ಯವನ್ನು ಮಾಡಿದ್ದು ಏನು ಅಂತಂದರೆ, ಅವರ ಕಾಲದಲ್ಲಿ ಮೂಲ ಗೋಪಾಲಕೃಷ್ಣ ದೇವರಿಗೆ, ಈಗಲೂ ನಾವು ಅದನ್ನು ನೋಡ್ತೇವೆ, ಆ ಪರಂಪರೆಯಲ್ಲಿ ಬಂದಂತಹ ಒಂದು ಸಂಸ್ಥಾನದಲ್ಲಿ ನಾವು ನೋಡ್ತೇವೆ, ಆ ಮೂಲ ಗೋಪಾಲಕೃಷ್ಣ ದೇವರಿಗೆ ಒಂದು ವೈಜಯಂತಿ ಮಾಲೆ ಅಂತ ಹಾಕ್ತಾರೆ. ಅದು ಚಾತುರ್ಮಾಸ್ಯದ ಕಾಲದಲ್ಲಿ ಕೆಲವು ವಿಶೇಷ ದಿನಗಳಲ್ಲಿ ಅದನ್ನು ಆ ವೈಜಯಂತಿ ಮಾಲೆಯನ್ನು ಹಾಕುವಂತಹ ಒಂದು ಪ್ರಸಂಗ ಇದೆ. ಅಂತಹ ವೈಜಯಂತಿ ಮಾಲೆಯನ್ನು ಮೂಲ ಗೋಪಾಲಕೃಷ್ಣ ದೇವರಿಗೆ ಮಾಡಿಸಿ ಆ ದೇವರ ಅನುಗ್ರಹವನ್ನು ಪಡೆದಂತಹ ಮಹಾನುಭಾವರು ಅಂತಂದರೆ ಅವರು ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅನೇಕ ರಾಜರಿಂದ, ಮಹಾರಾಜರಿಂದ, ಎಲ್ಲರಿಂದಲೂ ಕೂಡ ಮರ್ಯಾದೆಯನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದರು. ಅನೇಕ ಸಂಚಾರಗಳನ್ನು ಮಾಡ್ತಾ, ಅನೇಕ ಪಾಠ ಪ್ರವಚನಗಳನ್ನು ಅನೇಕ ಊರುಗಳಲ್ಲಿ, ನಗರಗಳಲ್ಲೆಲ್ಲ ಸಂಚಾರಾದಿಗಳನ್ನು ಮಾಡಿ ಪಾಠ ಪ್ರವಚನಗಳನ್ನು ಮಾಡಿ ಭಗವಂತನಿಗೆ ಅತ್ಯಂತ ಸಂತೋಷ ಪಾತ್ರರಾಗಿದ್ದರು. ಮತ್ತು ಗುರುಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದಂತಹ ಮಹಾಜ್ಞಾನಿಗಳು ಈ ಯಾವ ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು. ಅವರ ಚರಮಶ್ಲೋಕವೇ ಹೇಳಿದ ಹಾಗೆ ಚತುಷ್ಷಷ್ಟಿ ಕಲಾಯುಕ್ತ, 64 ವಿದ್ಯೆಗಳಲ್ಲಿ ಪ್ರಾವೀಣ್ಯವನ್ನು ಹೊಂದಿದಂತಹ ಮಹಾನುಭಾವರು ಈ ಯಾವ ವಿದ್ಯಾಕಾಂತತೀರ್ಥ ಶ್ರೀಪಾದಂಗಳವರು. ಸರ್ವಜ್ಞಾಂಬುಧಿಪಾರಗ, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು
ವಿಶೇಷವಾಗಿ ಅರಿತಿದ್ರು ಅಂತನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ವಿದ್ಯಾಕಾಂತ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ನಮ್ಮ ಅಭೀಷ್ಟಗಳೆಲ್ಲವೂ ಕೂಡ, ನಾವು ಏನೇನೋ ಅಭೀಷ್ಟಗಳನ್ನು ಇಟ್ಕೊಂಡಿರ್ತೇವೆ, ಆ ಎಲ್ಲ ಅಭೀಷ್ಟಗಳನ್ನು ಕೂಡ ವಿಶೇಷವಾಗಿ ಆ ಗುರುಗಳು ನನ್ನಿಂದ ನಡೆಸಲಿ ಅಂತ ಹೇಳಿ ಅವರ ಶಿಷ್ಯರಾದಂತಹ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು, ಅವರು ಕೂಡ ಮಹಾಜ್ಞಾನಿಗಳು. ಮುಂದೆ ವಿದ್ಯಾಕಾಂತ ತೀರ್ಥ ಶ್ರೀಪಾದಂಗಳವರು ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ನೀಡುತ್ತಾರೆ. ಅವರೂ ಮಹಾಜ್ಞಾನಿಗಳು, ಗುರುಗಳಲ್ಲಿ ಭಕ್ತಿ ಉಳ್ಳವರು, ಸದಾ ಕಾಲದಲ್ಲಿಯೂ ಕೂಡ ಪಾಠ ಪ್ರವಚನದಲ್ಲಿ ಆಸಕ್ತರಾದಂತಹ ಇವರು ಮುಂದೆ ಆ ಚರಮಶ್ಲೋಕವನ್ನು, ಅವರ ಕಾಲವಾದದ್ದು ವಿಶೇಷವಾಗಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಸೋಸಲೆಯಲ್ಲಿಯೇ, ಮೈಸೂರಿನ ಹತ್ತಿರ ಇರುವಂತಹ ಸೋಸಲೆಯಲ್ಲಿಯೇ ಪಾಠ ಪ್ರವಚನ ನಿರತರಾಗಿ ತಮ್ಮ ವೃಂದಾವನದ ಪ್ರವೇಶವನ್ನು ಸೋಸಲೆಯ ಗ್ರಾಮದಲ್ಲಿ ಮಾಡಿ ಆ ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾಜ್ಞಾನಿಗಳು ವಿದ್ಯಾಕಾಂತ ತೀರ್ಥ ಶ್ರೀಪಾದಂಗಳವರು. ಅಂತಹ ವಿದ್ಯಾಕಾಂತ ತೀರ್ಥ ಶ್ರೀಪಾದಂಗಳವರು ನಮಗೆ ವಿಶೇಷವಾಗಿ, ಅವರಿಗೆ ಇದ್ದಷ್ಟು 64 ವಿದ್ಯೆ ಅಲ್ಲ, ಭಗವಂತನ ತತ್ವಜ್ಞಾನವನ್ನು ತಿಳಿಯುವಂತಹ ಜ್ಞಾನವನ್ನು ಅವರು ನಮಗೆಲ್ಲರಿಗೂ ಕೂಡ ಅವರು ಅನುಗ್ರಹವನ್ನು ಮಾಡಲಿ, ಭಗವಂತನ ತತ್ವಜ್ಞಾನ ಆಗುವಂತೆ ಅವರು ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ, ಇಂತಹ ವಿದ್ಯಾಕಾಂತ ತೀರ್ಥ ಶ್ರೀಪಾದಂಗಳವರ ಚರಿತ್ರೆ ಎಷ್ಟು ಹೇಳಿದರೂ ಕಡಿಮೆಯೇನೆ, ಎಷ್ಟು ಹೇಳಿದರೂ ಕೂಡ ಕಡಿಮೆ. ಆದರೂ ಕೂಡ ನಮ್ಮ ಉಚಿತವಾದ, ನಮಗೆ ಯೋಗ್ಯತೆಗೆ ಅನುಗುಣವಾಗಿ ಹೇಳುವ ಒಂದು ಚಿಕ್ಕದಾದ ಪ್ರಯತ್ನವನ್ನು ದೇವರ ಗುರುಗಳ ಅನುಗ್ರಹದಿಂದ ಮಾಡಿದ್ದೇನೆ. ಇಂತಹ ಒಂದು ಶ್ರೇಷ್ಠವಾದಂತಹ ಕಾರ್ಯ, ಎಲ್ಲ ಗುರುಗಳ ಚಿಂತನೆ, ಎಲ್ಲ ಗುರುಗಳ ಸ್ಮರಣೆ ಆಗುವ ಒಂದು ಸತ್ಪ್ರಯತ್ನವನ್ನು, ಉತ್ತಮವಾದ ಪ್ರಯತ್ನವನ್ನು ನಮ್ಮ ಜ್ಞಾನವಾಹಿನಿಯ ತಂಡದವರು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇತೋಪ್ಯತಿಶಯವಾಗಿ ಅವರಿಂದ ಇನ್ನೂ ಧರ್ಮದ ಕಾರ್ಯಗಳು, ಇದೇ ರೀತಿಯಾದಂತಹ ಪ್ರವಚನಾದಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಂದ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಆ ಎಲ್ಲರಿಗೂ ಕೂಡ ದೇವರು, ಗುರುಗಳು ಇವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ನನ್ನ ಕುಸುಮಗಳನ್ನು ವಿದ್ಯಾಕಾಂತ ತೀರ್ಥ ಶ್ರೀಪಾದಂಗಳವರ ಅಂತರ್ಗತ ಮೂಲ ಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.